ಬನ್ನಿ ಮೇಡಮ್, ಬನ್ನಿ ಬನ್ನಿ. ತೊಗರಿಬೇಳೆ, ಮೈದಾ, ಬೆಲ್ಲ ಇದನ್ನೆಲ್ಲ ಕೊಟ್ಬಿಡ್ಲಾ ಹಬ್ಬಕ್ಕೆ ತಾನೇ ಎಲ್ಲ ನಿಮಗೆ? ಎಷ್ಟೆಷ್ಟು ಬೇಕು ಅಂತ ಹೇಳ್ಬಿಡಿ ಮೇಡಮ್. ಎಷ್ಟು ಕೆ ಜಿ ಎಷ್ಟು ಅಂತ ಹೇಳ್ಬಿಡ್ರಿ, ನಮ್ಮ ಹುಡುಗ ಕಟ್ಟಿ ಕೊಡ್ತಾನೆ. ಸರಿನಾ? ಏನೇನು ಬೇಕು ಅಂತ ಹೇಳ್ಬಿಡ್ರಿ ಹಂಗೇನೆ. ನೋಡಪ್ಪ, ಒಂದು 5 kg ಬೆಲ್ಲ ಕೊಡು, ಒಂದು 5 kg ತೊಗರಿಬೇಳೆ ಕೊಡು, ಒಂದು 2 kg ಮೈದಾ ಹಿಟ್ಟು ಕೊಡು, ಆಮೇಲೆ ಇದು ಗಸಗಸೆ ಕೊಡು, ಆಮೇಲೆ ಅರಿಶಿಣದ ಪ್ಯಾಕೆಟ್ ಕೊಡು, ಆಮೇಲೆ ಹಪ್ಪಳ ಸಂಡಿಗೆ ಕೊಡು, ಆಮೇಲೆ ಎಣ್ಣೆ ಕೊಡು, ಸನ್ಪ್ಯೂರ್ ಎಣ್ಣೆ 5 ಲೀಟರ್ದು ಕೊಡು, ದೀಪದ ಎಣ್ಣೆ ಕೊಡು, ದೀಪದ ಬತ್ತಿ ಕೊಡು, ಆಮೇಲೆ ಕೊಬ್ಬರಿ ಎಣ್ಣೆನೂ ಕೊಡು, ಆಮೇಲೆ ಇದು ಕೊಡು ಊದಿನ ಬತ್ತಿ ಕೊಡು, ಆಮೇಲೆ ಸಂತೂರ್ ಸೋಪುಗಳು ಕೊಡು, ಬಟ್ಟೆ ಸೋಪುಗಳು ಕೊಡು, ಸರ್ಫ್ ಎಕ್ಸೆಲ್ ಬಟ್ಟೆ ಸೋಪುಗಳು ಕೊಡು, ಜೀರಿಗೆ, ಸಾಸಿವೆ ಎಲ್ಲ ಕೊಟ್ಬಿಡಪ್ಪ. ಹಂಗೆ ನನ್ನ ಮೊಮ್ಮಕ್ಕಳಿಗೆ ಚಿಪ್ಸ್ ಪ್ಯಾಕೆಟ್ಗಳು ಒಂದು 10 ಹಾಕ್ಬಿಡಪ್ಪ, 10 ರೂಪಾಯಿ ನಾವು. ಅಣ್ಣ, ಹಂಗೆ ಗಸಗಸೆ ಒಂದು 100 ಗ್ರಾಮು, ಕಾಳು ಮೆಣಸು ಒಂದು 100 ಗ್ರಾಮು, ಎಳ್ಳು ಪ್ಯಾಕೆಟ್ ಕೊಡು, ಒಂದು 100 ಗ್ರಾಮಿಂದು ಎಳ್ಳು ಪ್ಯಾಕೆಟ್ ಕೊಡಿ. ಅವೆಲ್ಲ ಇವಾಗೇನು ಕಮ್ಮ? ಸುಮ್ಮನಿರಿ ಅತ್ತೆ, ಇವಾಗ ಕೊಡಿಸ್ಕೊಂಡ್ರೇನೆ ನೋಡು ನಮಗೆ ಕೊಡಿಸೋದು, ಇಲ್ಲಾಂದರೆ ಕೊಡಿಸೋದಿಲ್ಲ ನೋಡು ಬೇರೆ ಟೈಮಲ್ಲಿ. ಅದಕ್ಕೋಸ್ಕರ ನೀವು ಸುಮ್ಮನಿರಿ ಒಂದು ನಿಮಿಷ. ಓ, ಇವ್ರೇನು ನನ್ನ ಜೇಬೆಲ್ಲ ಖಾಲಿ ಮಾಡೋ ಥರ ಇದ್ದಾರೆ, ಅದು ಇದು ಅಂತ ಹೇಳ್ಬಿಟ್ಟು ನಾನು ತಂದಿರೋ ದುಡ್ಡು ಆಗುತ್ತೋ ಇಲ್ವೋ. ಇವ್ರು ನೋಡಿದ್ರೆ ಇಷ್ಟು ಉದ್ದಲ್ಲಿ ಇಷ್ಟು ಹೇಳ್ತಾ ಇದ್ದಾರೆ. ಏನಪ್ಪ ಮಾಡೋದು ಇವಾಗ? ಸರಿ, ಹಬ್ಬಕ್ಕೆ ಏನೇನು ಬೇಕು ಅಂತ ನಾವು ತಗೋತೀವಿ, ಬಿಲ್ಲು ನೀವು ಕಟ್ಟಿಬಿಡಿ ಲಾಸ್ಟಲ್ಲಿ. ಸರಿನಾ? ನಾವು ದುಡ್ಡೇನು ತಂದಿಲ್ಲ ನೋಡು, ನೀವು ತಂದಿದ್ದೀರಾ ತಾನೇ? ನಾವೇನು ತಂದಿಲ್ಲ ದುಡ್ಡು, ನೀವೇ ಕಟ್ಟಬೇಕು ನೋಡು ಎಲ್ಲನೂ, ಬಿಲ್ಲೆಲ್ಲ ನೀವೇ ಕಟ್ಟಬೇಕು. ಬಿಲ್ಲೆಲ್ಲ ಕಟ್ತೀನಿ ಬಿಡು, ತಂದಿದ್ದೀನಿ ಬಿಡು. ಹಬ್ಬದ ನೆಪ ಹೇಳ್ಕೊಂಡು ನೀವು ಅದು ಇದು ಅಂತ ಎಷ್ಟೆಲ್ಲ ತಗೊತಿದ್ದೀರಾ ನನಗೆ ಗೊತ್ತಾಗ್ತಾ ಐತೆ. ತಗೊಳ್ಳಿ ತಗೊಳ್ಳಿ, ಎಲ್ಲ ತಗೊಳ್ಳಿ. ರೇಟಿನವೆಲ್ಲ ಕೊಡ್ಸ್ಕೊಂಡ್ಬಿಡ್ಬೇಕು ಇವಾಗಲೇ. ಹಬ್ಬದ ನೆಪ ಹೇಳ್ಕೊಂಡು ಎಲ್ಲ ಕೊಡ್ಸ್ಕೊಂಡ್ಬಿಡ್ಬೇಕು, ಇಲ್ಲಾಂದರೆ ಬೇರೆ ಟೈಮಲ್ಲಿ ಅಷ್ಟೊಂದು ಕೊಡ್ಸಲ್ಲ ನೋಡು. ಅದೇನಕ್ಕೆ ಇದೇನಕ್ಕೆ ಅಂತಾರೆ. ಇವಾಗ ಕೊಡಿಸ್ಕೊಂಡ್ರೆ ಏನೂ ಮಾತಾಡೋದಿಲ್ಲ, ಎಲ್ಲ ಕೊಡಿಸ್ಬಿಡ್ತಾರೆ. ಅದಕ್ಕೋಸ್ಕರ ಎಲ್ಲ ಇವಾಗಲೇ ಕೊಡ್ಸ್ಕೊಂಡ್ಬಿಡೋಣ. ಅಣ್ಣ, ಹಂಗೆ ಒಂದು ಪೊರ್ಕೆ ಕೊಟ್ಬಿಡಿ, ಆಮೇಲೆ ನೀಲಿ ಕೊಡಿ, ಸಾಂಬಾರು ಪುಡಿ ಕೊಡಿ, MTR ಸಾಂಬಾರು ಪುಡಿ, ಆಮೇಲೆ ಗಮ್ಮನ್ನವು ಊದ್ಬತ್ತಿ ಕೊಡಿ, ಗಮ್ಮನ್ನವು ಚೆನ್ನಾಗಿರೋವು ಯಾವಾದರೂ ಊದ್ಬತ್ತಿ ಜಾಸ್ತಿನೇ ಕೊಡಿ, ಹಬ್ಬಕ್ಕೆಲ್ಲ ಬೇಕಲ್ವಾ, ಜಾಸ್ತಿನೇ ಕೊಡಿ. 1-2 ಪ್ಯಾಕೆಟ್ ಕೊಡಿ. ಆಮೇಲೆ ಕಲ್ಲುಪ್ಪು 1-2 ಪ್ಯಾಕೆಟು, ನುಣ್ಣುಪ್ಪು ಒಂದು ಪ್ಯಾಕೆಟ್ ಕೊಡಿ, ಆಮೇಲೆ ಡೈರಿ ಮಿಲ್ಕ್ ಒಂದು 5 ಕೊಡಿ ನಮ್ಮ ಮಕ್ಕಳಿಗೆ. ಆಮೇಲೆ ಇವು ಕೊಡಿ, ಲೇಸು ಅವು ಬರ್ತಾವಲ್ಲ ಅವೊಂದು 5 ಕೊಡಿ, ಆಮೇಲೆ ಕುರ್ಕುರೆ ಒಂದು 5 ಕೊಡಿ. ನಾವು ಮನೆಗೆ ಹೋದ ತಕ್ಷಣ ಅವರು ಏನು ತಗೊಂಬಂದಮ್ಮ ಅಂತ ಓಡ್ ಬರ್ತಾರೆ, ಕೇಳ್ತಾರೆ ತಿನ್ನಕ್ಕೆ ಏನು ತಗೊಂಬಂದಮ್ಮ ಅಂತ. ಅದಕ್ಕೋಸ್ಕರ ಅಷ್ಟೇ ಕೊಟ್ಬಿಡಿ ಎಲ್ಲ 5-5 ಪ್ಯಾಕೆಟು. ಇಷ್ಟೆಲ್ಲ ತಗೊತಾ ಇದ್ದೀರಲ್ವಾ? ಇನ್ನು 6 ತಿಂಗಳು ನಾ ಏನು ಕೇಳಬೇಡ್ರಿ, ಸರಿನಾ? 6 ತಿಂಗಳಿಗೆ ಆಗೋಷ್ಟು ಇವಾಗಲೇ ತಗೊತಾ ಇದ್ದೀರಾ. ಇನ್ನು 6 ತಿಂಗಳು ಏನು ಕೇಳಬೇಡ್ರಿ, ಸರಿನಾ? 6 ತಿಂಗಳು ಏನು ಕೇಳಬಾರ್ದಂತೆ? ಹಂಗಾದ್ರೆ 6 ತಿಂಗಳವರೆಗೂ ತಿನ್ನೋದು ಬೇಡವಾ ನಾವು? 6 ತಿಂಗಳವರೆಗೂ ತಿನ್ನೋದು ಬೇಡ ಅಂತಲ್ಲ, 6 ತಿಂಗಳಿಗೆ ಆಗೋಷ್ಟು ಎಲ್ಲ ಇವಾಗಲೇ ತಗೊಂಡಿದ್ದೀರಿ ಅಲ್ವಾ, ಅದಕ್ಕೋಸ್ಕರ. ಇನ್ನು 6 ತಿಂಗಳು ಏನು ಕೇಳಬೇಡ್ರಿ ನಾನು ಅದು ಇದು ಅಂತ ಹೇಳ್ಬಿಟ್ಟು, ಹಬ್ಬದ ನೆಪ ಹೇಳ್ಬಿಟ್ಟು ಏನೇನೆಲ್ಲ ತಗೊತಾ ಇದ್ದೀರಾ ನೋಡ್ರಿ ನನಗೆ ಗೊತ್ತಾಗ್ತಾ ಐತೆ, ನಾನು ನೋಡ್ತಾ ಇದ್ದೀನಿ, ಸರಿನಾ? ಇನ್ನು 6 ತಿಂಗಳು ಏನು ಕೇಳಬೇಡ್ರಿ. ತಿಂತಾ ಇದೆ, ಖರ್ಚಾಗ್ತಾ ಇರುತ್ತೆ, ಕಡಿಮೆ ಆಗ್ತಾ ಇರ್ತವೆ ಎಲ್ಲನೂ. ಅಕ್ಕಿ ಬೇಳೆ ಬೆಲ್ಲ ಎಲ್ಲನೂ ತಿಂದಿದ್ದಂಗೆ ಹಂಗೆ ಇಟ್ಟರೆ ನೋಡು ಹಂಗೆ ಇರ್ತವೆ ಅಷ್ಟೇನೆ. ಸರಿ, ತಗೊಳ್ಳಿ. ಇವಾಗ ಯಾಕೆ ಅಂಗಡಿ ಹತ್ರ ಯಾಕೆ ಸುಮ್ಮನೆನು? ನಾವು ಇರೋದೇ ಕೊಡ್ಸೋದಕ್ಕೆ, ನೀವಿರೋದೇ ತಗೊಳ್ಳೋದಕ್ಕೆ. ತಗೊಳ್ಳಿ, ನಿಮ್ಗೆ ಏನೇನು ಬೇಕೋ ಎಲ್ಲ ತಗೊಳ್ಳಿ. ಕಟ್ಟಿದ್ದಾಯ್ತೇನಪ್ಪ ರಾಜು? ಬೇಗ ಕಟ್ಟಪ್ಪ ಎಲ್ಲ. ಇವ್ರು ಹೇಳಿರೋದೆಲ್ಲ ಕಟ್ಬಿಡು, ಸರಿನಾ? ಇನ್ನೇನು ಬೇಕು ಮೇಡಮ್? ಒಂದು ನಿಮಿಷ ಇರಿ ಅಣ್ಣ, ಜ್ಞಾಪಿಸ್ಕೊಂತೀವಿ. ಅಲ್ಲ, ಒಂದು ಲಿಸ್ಟ್ ಬರ್ಕೊಂಡು ಬಂದಿದ್ರೆ ಚೆನ್ನಾಗಿರೋದು, ಏನು ಮರ್ತೋಗ್ತಾ ಇರಲಿಲ್ಲ. ಇವಾಗ ನೋಡಿ ಎಲ್ಲ ಮರ್ತೋಗ್ತಾ ಐತೆ. ಒಂದು ಲಿಸ್ಟು ಬರ್ಕೊಂಡು ಬರಬೇಕಾಗಿತ್ತು ಅಷ್ಟೇ. ಅಣ್ಣ, ಹಂಗೆ ಅಯ್ಯಂಗಾರ್ ಪುಳಿಯೋಗರೆ ಪ್ಯಾಕೆಟ್ ಒಂದು 5 ಹಾಕ್ಬಿಡ್ರಿ, ಲೆಮನ್ ರೈಸ್ ಪೌಡರು ಒಂದು 5 ಹಾಕ್ಬಿಡಿ, ಆಮೇಲೆ ಟೊಮೊಟೊ ರೈಸ್ ಪೌಡರು ಒಂದು 5 ಹಾಕ್ಬಿಡಿ, ಸಾಂಬಾರು ಪುಡಿ ಒಂದು ಹಾಕ್ಬಿಡಿ, ಆಮೇಲೆ ಇನ್ನೇನು ಅರಿಶಿನ ಪುಡಿ ಹೇಳಿದ್ವಲ್ಲ ಆವಾಗಲೇನು, ಅದು ಒಂದು ಹಾಕ್ಬಿಡಿ. ಆಮೇಲೆ ಇಷ್ಟು ಸಾಕು ಬಿಡಿ ಅಣ್ಣ, ಇಷ್ಟು ಕಟ್ಬಿಟ್ಟು ಒಂದು ಇದರಲ್ಲಿ ಹಾಕ್ಬಿಡಿ, ಬ್ಯಾಗಲ್ಲಿ ತಗೊಂಡೋಗ್ತೀವಿ. ನೋಡಿ, ಹಬ್ಬಕ್ಕೆ ಇಷ್ಟೆಲ್ಲ ತಗೊತಾ ಇದ್ರೆ ನನ್ನ ಗಂಡ ನೋಡಿ ದುರು ಅಂತ ನೋಡ್ತಾ ಇದ್ದಾರೆ. ಜೇಬಲ್ಲಿರೋ ದುಡ್ಡೆಲ್ಲ ಖಾಲಿ ಆಗಿಬಿಡುತ್ತೆ ಇನ್ನು ಅಂತ ಹೇಳ್ಬಿಟ್ಟು ದುರು ನೋಡ್ತಾ ಇದ್ದಾರೆ. ನೋಡಿ. ಏನಪ್ಪ, ಹಂಗೆ ಇದು ಕೊಟ್ಬಿಡಿ, ಹಾರ್ಪಿಕ್ ಒಂದು, ಪಿನಾಯಿಲ್ ಒಂದು, ಆಸಿಡ್ ಒಂದು, ಹಾಲ ಅದೊಂದು ಕೊಟ್ಬಿಡಿ. ಇನ್ನು ಏನಾದರೂ ಮರ್ತಿದ್ದೀರೇನೋ? ಜ್ಞಾಪಿಸ್ಕೊಳ್ರಿ, ಒಂದೊಂದೇ ಜ್ಞಾಪಿಸ್ಕೊತಾ ಇರ್ರಿ ಸಾಯಂಕಾಲದವರೆಗೂ. ಇಲ್ಲೇ ಇರ್ರಿ, ಜ್ಞಾಪಿಸ್ಕೊತಾ ಇಲ್ಲೇ ಇರೋಣ ಬಿಡಿ ಸಾಯಂಕಾಲದವರೆಗೂ. ನೀವು ಜ್ಞಾಪಿಸ್ಕೊತಾ ಇರ್ರಿ, ನಾನು ನಿಮಗೋಸ್ಕರ ಇಲ್ಲೇ ಕಾಯ್ಕೊಂಡು ಕೂತಿರ್ತೀನಿ, ಸರಿನಾ? ಅಯ್ಯೋ, ಹಬ್ಬ ಅಲ್ವಾ, ದೊಡ್ಡ ಹಬ್ಬ, ಎಲ್ಲರೂ ಮಾಡ್ತಿರ್ತಾರೆ ಹಬ್ಬ, ಗ್ರ್ಯಾಂಡಾಗಿ ಜೋರಾಗಿ ಮಾಡ್ತಾ ಇರ್ತಾರೆ. ನಾವು ಮಾಡೋದು ಬೇಡವೇನು? ಹಬ್ಬ ಆಚರಿಸ್ಕೊಳ್ಳೋದು ಬೇಡವೇನು? ನಾವು ನಮ್ಮ ಮನೇಲಿ ಮಾಡೋದು ಬೇಡವೇನು ಹಬ್ಬ, ಯುಗಾದಿ ಹಬ್ಬ? ಅಯ್ಯೋ, ತಗೊಳ್ರಿ, ನಿಮ್ಮನ್ನ ಯಾರು ತಗೋಬೇಡ್ರಿ ಅಂತ ಹೇಳಿದ್ರು ಇವಾಗ? ತಗೊಳ್ಳಿ, ಒಂದೊಂದು ಜ್ಞಾಪಿಸ್ಕೊಂಡು ತಗೊಳ್ಳಿ. ನೋಡಪ್ಪ, ಹಂಗೆ ಟೀ ಪ್ಯಾಕೆಟು 2 ಹಾಕ್ಬಿಡು, ಆಮೇಲೆ ಇದು ಸಕ್ಕರೆ ಒಂದು 5 kg ಕೊಟ್ಬಿಡಿ. ಇನ್ನು ಏನಮ್ಮ ಜ್ಞಾಪಿಸ್ಕೊಳ್ಳಮ್ಮ, ಇನ್ನು ಏನೇನೋ? ಜ್ಞಾಪಕ ಬಂತು. ಶಾವಿಗೆ ಪ್ಯಾಕೆಟು 2 ಕೊಟ್ಬಿಡಿ, ಆಮೇಲೆ ಏಲಕ್ಕಿ ಕೊಟ್ಬಿಡಿ, ಒಂದು 10 ರೂಪಾಯಿ 20 ರೂಪಾಯಿ ಕೊಟ್ಬಿಡಿ ಏಲಕ್ಕಿ. ಆಮೇಲೆ ಇದು ಕೊಟ್ಬಿಡಿ, ರವೆ, ಉಪ್ಪಿಟ್ಟಿನ ರವೆ ಕೊಟ್ಬಿಡಿ. ಆಮೇಲೆ ಇದು ಕೊಟ್ಬಿಡಿ, ಅವಲಕ್ಕಿ ಒಂದು 2 kg ಕೊಟ್ಬಿಡಿ. ಉಪ್ಪಿಟ್ಟಿನ ರವೆ 2 kg ಕೊಟ್ಬಿಡಿ.
ಬಿಲ್ ಎಷ್ಟಾಯಿತು ಹೇಳ್ರಪ್ಪ, ಇನ್ನು ಸಾಕು. ನನ್ನ ಹತ್ರ ಇದೆಯೋ ಇಲ್ವೋ ನೋಡ್ಕೋಬೇಕಲ್ವಾ, ಅದಕ್ಕೋಸ್ಕರ ಬಿಲ್ಲು ಹೇಳಿ ನನಗೆ ಎಷ್ಟಾಯಿತು ಅಂತ. ಹಂಗೆ ಶಾಂಪುಗಳು ಆಮೇಲೆ ಸಿಗೆ ಪುಡಿ ಪ್ಯಾಕೆಟ್ಗಳು ಹಾಕ್ಬಿಡಪ್ಪ. ಓಕೆ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.